ರಾಜಋಷಿ ಭಗೀರಥ ಮಹರ್ಷಿಯ ಜಯಂತಿ. ಬೆಣಕಲ್ ಗ್ರಾಮದಲ್ಲಿ ರಾಜಋಷಿ ಭಗೀರಥ ಮಹರ್ಷಿ ಜಯಂತಿ ಆಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ವೇಳೆ ಸಮಾಜದ ಮುಖಂಡ ಗವಿಸಿದ್ದಪ್ಪ ಲೇಬಗಿರಿ ಮಾತನಾಡಿ, ಭಗೀರಥ ಜಯಂತಿಯು ಅಚಲವಾದ ಪ್ರಯತ್ನ, ಛಲ ಮತ್ತು ಗುರುಭಕ್ತಿಯ ಸಂಕೇತವಾಗಿ ಆಚರಿಸಲ್ಪಡುವ ಪವಿತ್ರ ದಿನವಾಗಿದೆ. ಸ್ವರ್ಗದಲ್ಲಿದ್ದ ಗಂಗೆಯನ್ನ ಭೂಮಿಗೆ ತರುವ ಮೂಲಕ ತನ್ನ ಪೂರ್ವಜರಿಗೆ ಮುಕ್ತಿ ನೀಡಿದ ಮಹರ್ಷಿ ಭಗೀರಥರ ಕಥೆಯು ಅಸಾಧ್ಯವಾದುದನ್ನ ಸಾಧ್ಯವಾಗಿಸುವ ದೃಢ ಸಂಕಲ್ಪವನ್ನ ನಮಗೆ ಕಲಿಸುತ್ತದೆ. ಭಗೀರಥನ ತ್ಯಾಗ, ತಪಸ್ಸು ಮತ್ತು ಜನರ ಒಳಿತಿಗಾಗಿ ಮಾಡಿದ ಕಾರ್ಯವನ್ನ ಸ್ಮರಿಸುವ ದಿನವಿದು. ಭಗೀರಥರು ತಮ್ಮ 60,000 ಪೂರ್ವಜರ ಆತ್ಮಕ್ಕೆ ಶಾಂತಿ ನೀಡಲು ಕಠಿಣ ತಪಸ್ಸು ಮಾಡಿ ಗಂಗಾ ಮಾತೆಯನ್ನ ಭೂಮಿಗೆ ಕರೆತಂದರು. ಅವರ ಈ ಅಪ್ರತಿಮ ಸಾಹಸವನ್ನ ಭಗೀರಥ ಪ್ರಯತ್ನ ಎಂದೇ ಕರೆಯಲಾಗುತ್ತೆ. ಕೇವಲ ಮಾತಿನಿಂದಲ್ಲ, ಕಾರ್ಯ ಸಾಧನೆಯಾಗುವವರೆಗೂ ಛಲ ಬಿಡದೆ ಪ್ರಯತ್ನಿಸಬೇಕು ಎಂಬ ಸಂದೇಶವನ್ನ ಭಗೀರಥರು ನೀಡಿದ್ದಾರೆ. ಅವರ ಜೀವನವು ಗುರುಭಕ್ತಿ ಮತ್ತು ಪರಿಶ್ರಮಕ್ಕೆ ಅನ್ವರ್ಥವಾಗಿದೆ. ಭಗೀರಥ ಜಯಂತಿಯು ಕೇವಲ ಒಂದು ಸಮುದಾಯದ ಹಬ್ಬವಲ್ಲ, ಇದು ಸಮಾಜದ ಒಳಿತಿಗಾಗಿ ಶ್ರಮಿಸಿದ ಮಹಾನುಭಾವರನ್ನ ಸ್ಮರಿಸುವ ದಿನವಾಗಿದೆ. ಪ್ರಸ್ತುತ ದಿನಗಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ನೀರಿನ ಮಹತ್ವವನ್ನ ಅರಿಯಲು ಅವರ ಜೀವನವೇ ನಮಗೆ ಪ್ರೇರಣೆ. ಭಗೀರಥ ಮಹರ್ಷಿಯ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದರು. ಈ ಸಂದರ್ಭದಲ್ಲಿ ಅಶೋಕ್ ಉಪ್ಪಾರ್, ಶೇಖಪ್ಪ ಕಲ್ಲೂರ್, ರಮೇಶ್ ಮ್ಯಾಗೇರಿ, ಜಂಬಣ್ಣ ನಡಲಮನಿ, ಈರಪ್ಪ ಹೊಟ್ಟಿ, ಕನಕಪ್ಪ ವಜ್ರಬಂಡಿ, ಮುದಕಣ್ಣ ವಜ್ರಬಂಡಿ, ಪ್ರಕಾಶ್ ಉಪ್ಪಾರ್, ಸಮಾಜದ ಯುವಕರು ಉಪಸ್ಥಿತರಿದ್ದರು. ವರದಿ ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೊಕ್ಕನೂರು. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.